ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದಾಗಿರೋದು ನಂದು ಮಾರ್ನಿಂಗ್ ವಿಡಿಯೋ. ಫ್ರೆಂಡ್ಸ್, ಯಾಕೆ ಗೊತ್ತಿಲ್ಲ, ನನ್ನ ಕಣ್ಣು ಸೈಡಲ್ಲಿ ಎಲ್ಲ ತುಂಬ ನನಗೆ ಇಚಿಂಗ್ ಆಗ್ತಾಯಿದೆ. ನೈಟಿಂದ ಸ್ಟಾರ್ಟ್ ಆಗಿದೆ ಅದು, ಈಗ ಕೂಡ ನನಗೆ ಆಗ್ತಾಯಿದೆ ತುಂಬ. ಅಂದರೆ ಸ್ವಲ್ಪ ಟಚ್ ಮಾಡಿಬಿಟ್ರೆ ನೋವಾಗ್ತಾಯಿದೆ, ಅದು ಅಷ್ಟು ಇಚಿಂಗ್ ಮಾಡಿಟ್ಟಿದ್ದೇನೆ ನಾನು. ಸ್ವಲ್ಪ ಹಿಂಗೆ ತಿಕ್ಕಿದ್ರೆ ಚಲೋ ಅನಿಸ್ತದೆ, ಇಲ್ಲಾಂದರೆ ಕಡಿತಾ ಇರ್ತದೆ. ಸೊ ಫ್ರೆಂಡ್ಸ್ ನೋಡಿ, ನಾನು ಬೆಳಗ್ಗೆ ಮಾರ್ನಿಂಗ್ ನನಗೋಸ್ಕರ ಟೀ ಮಾಡ್ತಾಯಿದ್ದೆ. ಟೀ ಅಂದರೆ ನಾನು ಬ್ಲ್ಯಾಕ್ ಕಾಫಿ ಕುಡಿತೇನೆ, ಮತ್ತು ಪಾಪುಗೆ ಹಾಲು ಬಿಸಿ ಮಾಡ್ತಾಯಿದ್ದೆ. ಸೊ ಇವತ್ತು ಬ್ಲ್ಯಾಕ್ ಕಾಫಿ ಬೇಡಪ್ಪ ಅಂತಂದೆ ಕಾಫಿ ಕುಡಿತಾ ಇದ್ದೀನಿ, ಮಿಲ್ಕ್ ಕಾಫಿ. ಸೊ ಫ್ರೆಂಡ್ಸ್, ಏನಿಲ್ಲ, ನಮ್ಮ ಪಾಪುಗೆ ಎಗ್ ಬೇಕಿತ್ತಂತೆ, ಬಾಯ್ಲ್ಡ್ ಎಗ್. ಸೊ ಅವನ ಸಲುವಾಗಿ ನಾನು ಬಾಯ್ಲ್ಡ್ ಎಗ್ ಮಾಡ್ತಾಯಿದ್ದೆ. ನಾನೇನಿಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಏನಾರೇ ತಿಂತಾನೆ, ಓಟ್ಸ್ ಇಲ್ಲಾಂದರೆ ಅವಲಕ್ಕಿ ಆದಷ್ಟು ತಿನ್ನೋಕ್ಕೆ ಟ್ರೈ ಮಾಡ್ತಾನೆ. ಅದೇ ಅವನಿಗೆ ರೆಡಿ ಮಾಡಿಕೊಟ್ಟು, ಮತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಫ್ರಿಡ್ಜ್ ಕ್ಲೀನ್ ಮಾಡಬೇಕು, ಯಾವ ರೀತಿ ಕರೆಕ್ಟಾಗಿ ನೀವು ವೆಜಿಟೇಬಲ್ಸ್ ಕೂಡ ಸ್ಟೋರ್ ಯಾವ ರೀತಿ ಮಾಡಬೇಕು ಅಂತಂದರೆ. ಅಂದರೆ ನಾನು ಯಾವ ರೀತಿ ಮಾಡ್ತೇನಲ್ಲ ಅದೇ ರೀತಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಆ ರೀತಿಯಲ್ಲಿ ನೀವು ಸ್ಟೋರ್ ಮಾಡಿದರೆ ನಿಮ್ಮ ವೆಜಿಟೇಬಲ್ಸ್ ಕೂಡ ಹಾಳಾಗೋದಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ ಯಾವ ರೀತಿ ಎಲ್ಲ ಇಟ್ಕೋಬೇಕಂತಂದರೆ. ಕೆಲವೊಂದು ತರಕಾರಿ ನನ್ನ ಹತ್ರ ಇಲ್ಲ, ಯಾವುದಿದೆ ಅದ್ರ ಬಗ್ಗೆ ಕೂಡ ನಾನು ಇನ್ಫಾರ್ಮೇಷನ್ ಕೊಡ್ತೇನೆ, ಏನಿಲ್ಲ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಡ್ತೇನೆ ಈ ವಿಡಿಯೋದಲ್ಲಿ. ಫ್ರೆಂಡ್ಸ್, ಏನಂದರೆ ಇವನಿಗೆ ಟಿ ವಿ ಹಚ್ಕೊಟ್ಟಿದ್ದೆ, ತುಂಬ ಖುಷಿಯಾಗಿ ಕುಣಿತಾ ಇದ್ದ. ಸೊ ನಾನು ಸ್ವಲ್ಪ ಕುಂದ್ರಬೇಕಂತಂದೇ ಹೋಗ್ತಾಯಿದ್ದೆ. ಇವನಂತರ ಅದು ಏನಂತಾರೆ, ಸೋಫಾದೇನು ಕವರ್ ಇದೆಯಲ್ಲ ಅದ್ರ ಮ್ಯಾಗೆ ಜಂಪ್ ಮಾಡಿ ಅದೆಲ್ಲ ಕಿತ್ತಾಗಿ ಅದ್ಲಾಗಿ ಅವನಿಗೆ ಹೋಮ್ವರ್ಕ್ ಕೊಟ್ಟಿದ್ದೆ ನಾನು, ಅದು ಕೂಡ ಫಿನಿಷ್ ಮಾಡಿದ್ದಾನೆ ಅವನು. ಸೊ ನಾನು ಆಮೇಲೆ ಚೆಕ್ ಮಾಡ್ತೇನೆ ಅಂದೆ. ಅದ್ರ ನಡುವೆ ಅವನು ಕಲರಿಂಗ್ ಮಾಡ್ತಾಯಿದ್ದಾನೆ. ಕಲರಿಂಗ್ ಅಂದರೆ ಹೆಂಗೆ ಮಾಡ್ತಾಯಿದ್ದಾನೆ ಅಂದರೆ ಫ್ರೆಂಡ್ಸ್, ಅದು ವಾಟರ್ ಕಲರ್ ಇದೆಲ್ಲ ಅದು ತೊಗೊಂಡಿದ್ದಾನೆ. ಮತ್ತು ಅವನು ಕೆಲವೊಂದು ಟಾಯ್ಸ್ ಇದೆ, ಲೈಕ್ ಹಾಟ್ ವೀಲ್ಸ್ ಕಾರ್ಸ್ ಇರ್ತದಲ್ಲ, ಸ್ಮಾಲ್ ಅದು ಎಲ್ಲ ತಳಗಡೆ ಒಗ್ದು ಆಡಿ ಅದ್ರದ್ದೆಲ್ಲ ಕಲರ್ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ಯಾವ ಕಲರ್ ಮಾಡಿದ್ದಾನೆ ನೋಡಿ, ಅದೇ ನಿಮಗೆ ತೋರಿಸ್ತೇನೆ ನಾನು ಯಾವ ಕಲರ್ ಇದೆ. ಬಟ್ ಅವನು ಯಾವ ರೀತಿ ಮಾಡಿಟ್ಟಿದ್ದಾನೆ ಅಂದರೆ, ಏನು ಅಂದರೂ ಬೇಕು ಅವನಿಗೆ ಆಡೋದಕ್ಕೆ. ಅಂದರೆ ಎಲ್ಲ ಮಿಕ್ಸ್ ಮಾಡಿ ನಮಗೆ ಕೇಳೋದಿಲ್ಲ ಅವನು. ಇದನ್ನು ನೋಡ್ತಾ ಇದ್ದಾನೆ ಬಂದ. ಆಮೇಲೆ ಸೊ ನಾನು ಅದಕ್ಕೆ ವಾಶ್ ಮಾಡಿ ತೆಗೆದಿಡ್ತೀನಿ, ಡ್ರೈ ಮಾಡಿ. ಇಲ್ಲಾಂದ್ರೆ ಅದು ಆಲ್ಮೋಸ್ಟ್ ಬ್ರೌನ್ ಕಲರ್ ಏನೋ ಇದೆ ಸಮಥಿಂಗ್, ನಾನು ನಿಮಗೆ ವಾಶ್ ಮಾಡಿ ತೋರಿಸ್ತೇನೆ. ಆಮೇಲೆ ಅವನಿಗೆ ಹೊಟ್ಟೆ ಹಸ್ತಿತ್ತು, ನಾನು ಒಂದು ವಾಟರ್ ಕುಡಿತಾಯಿದ್ದೆ. ಸೊ ಆ್ಯಪಲ್ ಸೈಡಿಗೆ ವಿನಿಗರ್ ನಿಮಗೆ ತೋರಿಸಿದೆ. ನಾನು ಫಸ್ಟ್ ವೀಡಿಯೋ ನೋಡಿದವ್ರಿಗೆ ಗೊತ್ತಿರ್ಬೋದು ನಾನು ಯಾವುದು ಕುಡಿತೇನೆ ಅಂತಂದರೆ. ನಿಮಗೆ ಇಷ್ಟ ಇದ್ದರೆ ನೀವು ಲೈಮನ್ ಕೂಡ ಹಾಕೊಂಡು ಕುಡಿಬೋದು, ಡ್ರಾಪ್ಸ್ 1, 2, 3 ಡ್ರಾಪ್ಸ್. ಸೊ ನಾನು ಇದು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿ ತರಿಸಿರೋದು. ಸೊ ನಿಮಗೆ ಕೂಡ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಲಿಂಕ್ ಶೇರ್ ಮಾಡ್ತೀನಿ. ಸೊ ಇದು ಡಾಕ್ಟರ್ ವಿದ್ಯಾ ಅಂತಂದು ಏನೋ ಒಂದು ಬ್ರ್ಯಾಂಡ್ ಇದೆ ಅದ್ರದ್ದು. ಸೊ ಅವನೇ ಎಗ್ ಇದು ಮಾಡ್ತಾಯಿದ್ದಾನೆ. ಸೊ ಅವನಿಗೆ ನಾನು ಎಗ್ ಕೊಟ್ಟು ಮತ್ತು ನಾನು ಕೂಡ ಅದು ಡ್ರಿಂಕ್ ಕುಡ್ದು, ಸೊ ಆಮೇಲೆ ನಾನು ಕಾಫಿ ಮಾಡಿಟ್ಟಿರೋದು ಕುಡಿತೇನೆ. ಸೊ ಕೋಲ್ಡ್ ಆಗೋದಕ್ಕೆ ಬಿಡ್ತೇನೆ. ಯಾಕೆ ಫ್ರೆಂಡ್ಸ್, ನಾನು ಕೋಲ್ಡ್ ಕಾಫಿ ಕುಡಿತೇನೆ ಅಂದರೆ, ಕೋಲ್ಡ್ ಅಂದರೆ ಅದಲ್ಲ, ನಾರ್ಮಲ್ ರೂಮ್ ಟೆಂಪ್ರೇಚರ್ ಮಾಡಿ. ನನಗೆ ಬಿಸಿ ಕುಡಿಯೋದಕ್ಕೆ ಆಗೋದಿಲ್ಲ, ಏನಿದ್ರು ಸ್ವಲ್ಪ ವಾಮ್ ಇದ್ರೆ ಸಾಕು. ಸೊ ಬಾಕಿದೇನಿಲ್ಲ. ಯಾಕಂದರೆ ನಾನು ಆಮೇಲೆ ಪಾಪು ಮಾತ್ರ ತುಂಬ ನನಗೆ ಕಾಡ್ತಾನೆ. ನಾನು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅಂತದ್ದು ಕೇಳೋದಿಲ್ಲ. ಅವನ ಹಿಂದೆ ನನಗೆ ಚೀರಿ ಸಾಕಾಗ್ತದೆ. ಸೊ ಏನು ಮಾಡೋದು, ಕೇಳೋದಿಲ್ಲ ಅವನು. ಮತ್ತು ಅವನಿಗೆ ನಾನು ಇರಲಿ ಅಂತ ನಾನೇ ಸಮಾಧಾನ ಮಾಡ್ಕೊತಾನೆ, ಅವನಿಗೆ ಏನು ಅನ್ನೋದಿಲ್ಲ. ಸೊ ಈಗ ಅವನಿಗೆ ನಾನು ಏನಾರೇ ಹೇಳ್ತೇನೆ, ಅರ್ಥ ಮಾಡಿಸ್ತಾನೆ ಅಂದರೆ ಅವನಿಗೆ ತಿಳಿಯೋದಿಲ್ಲ ಮೊದಲೇ ಮಾತು. ಸೊ ಆದಷ್ಟು ನಾನೇ ಸುಮ್ಮನಿದ್ಬಿಟ್ರೆ ಅವನು ಸುಮ್ಮನೆ ಆಗ್ತಾನೆ. ಸೊ ನಮ್ಮ ಎನರ್ಜಿ ವೇಸ್ಟ್ ಅವ್ರ ಹಿಂದೆ. ಸೊ ಅದಕ್ಕೆ ನಾನು ಜಾಸ್ತಿ ಅವನು ಕೂಡ ಆರ್ಗ್ಯೂ ಮಾಡೋದಿಲ್ಲ. ಆದಷ್ಟು ನಾನೇ ಕ್ಲೀನ್ ಮಾಡ್ತೇನೆ, ಆಮೇಲೆ ಇಡ್ತೇನೆ, ಹೇಳ್ತೇನೆ. ಒಂದು ಸತಿ ಕೇಳಲಿಲ್ಲ ಅಂದರೆ ಬಿಟ್ಬಿಡ್ತಾನೆ. ಅವನು ಆಡಿ ಆಮೇಲೆ ಎಲ್ಲ ಹೊಲ್ಸು ಮಾಡಿಟ್ಟಿರ್ತಾನೆ, ಎಲ್ಲ ಗಲೀಜು. ಸೊ ಅದು ಆಮೇಲೆ ಕ್ಲೀನ್ ಮಾಡಿ ಸುಮ್ಮನಿರ್ತಾನೆ. ಸೊ ಫ್ರೆಂಡ್ಸ್, ಅವನು ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡ್ತಾಯಿದ್ದಾನೆ ಟಿ ವಿ ನೋಡ್ಕೊತ. ಸೊ ಟಿ ವಿಯಲ್ಲಿ ನಾನು ದೇವ್ರ ಹಾಡು ಹಚ್ಚಿದ್ದಾನೆ. ಇಲ್ಲಾಂದರೆ ಅವನಿಗೆ ಏನು ಮಾಡ್ತಾನೆ ಅಂದರೆ, ಅವ್ನು ರಿಮೋಟ್ ತೊಗೊಂಡು ಕಾರ್ಟೂನ್ ಹಚ್ಚಿ ಕೂತ್ಬಿಟ್ರೆ ನಂದು ಏನೂ ಮಾತು ಕೇಳೋದಿಲ್ಲ. ಅವನಿಗೆ ನಾನು ಮಾತಾಡಿದ್ರೂ ಕೇಳೋಂಗಿಲ್ಲ, ಹಂಗೆ ಕೂತ್ಬಿಡ್ತಾನೆ ಅವನು. ಸೊ ಫ್ರೆಂಡ್ಸ್, ಅದಕ್ಕೆ ನಾನು ಸುಮ್ಮನಿದ್ರೆ ಒಳ್ಳೆಯದು ಅಂತಂದು ಸುಮ್ಮನೆ ಇರ್ತೇನೆ. ಇಲ್ಲಾಂದರೆ ನನಗೆ ಅವನಿಂದ ಬೆನ್ನು ಹತ್ಬಿಟ್ರೆ ತಲೆನೋವು ಅಂತೂ ಬಂದೇ ಬಿಡ್ತದೆ. ಸೊ ಫ್ರೆಂಡ್ಸ್ ನೋಡಿ, ಇವನು ಅವ್ನು ಬ್ರೇಕ್ಫಾಸ್ಟ್ ತಿಂತಾ ಇದ್ದಾನೆ. ಈಗ ನಾನು ನನ್ನ ಕಾಫಿ ಮುಗಿಸಿ, ಸೊ ಫ್ರಿಜ್ ಕೂಡ ಕ್ಲೀನ್ ಮಾಡೋದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ ಯಾವ ರೀತಿ ಮಾಡಬೇಕಂತಂದೆ. ಸೊ ಫ್ರೆಂಡ್ಸ್, ಬನ್ನಿ ಹೋಗೋಣ ಫ್ರಿಜ್ ಕ್ಲೀನ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಇನ್ಫಾರ್ಮೇಷನ್ ಹೇಳಬೇಕಿತ್ತು.
ಫ್ರೆಂಡ್ಸ್, ಇದಾಗಿರೋದು ನಂದು ಬ್ರೇಕ್ಫಾಸ್ಟ್ ಮುಗಿಸಿ ನಾನು ಕೆಲವೊಂದು ಮತ್ತೆ ಕೆಲಸ ಇತ್ತು ಅದು ಕೂಡ ಫಿನಿಷ್ ಮಾಡಿ ಮತ್ತು ನಾನು ನಿಮಗೆ ಈ ವಿಡಿಯೋ ಅಲ್ಲಿಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂದರೆ ಫ್ರೆಂಡ್ಸ್, ಇದು ಆಗಿರೋದು ಹೀಗೆ ಊಟ ಮಾಡೋ ಟೈಮ್ ಆಗಿದೆ, ಆಲ್ಮೋಸ್ಟ್ 2:30. ಸೊ ನಾನು ಪಾಪುಗಂತ ಇದೆ ನಿನಗೆ ಏನು ಮಾಡಿಕೊಡ್ಬೇಕು ಅಂತಂದೆ. ಸೊ ಅವ್ನು ನನಗೆ ಇವತ್ತು ಈಗ ಶ್ರಾವಣ ಕೂಡ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಸೊ ಅವನಿಗೆ ಆದಷ್ಟು ನಾನು ಇರಲಿ ನಾನ್ ವೆಜ್ಜು ಎಗ್ಸ್ ತಿಲ್ಲಿ ಅಂತಂದೆ ಇದು ಮಾಡಲಿಪ್ಪ ಅಂತಂದು ಕೇಳಿದೆ. ಸೊ ಅವ್ನು ನನಗೆ ಹೇಳ್ತಾ ಇದ್ದೆ, ಅಮ್ಮ ನನಗೆ ಎಗ್ ರೈಸ್ ಮಾಡಿಕೊಡು ಅಂತಂದೆ. ಸೊ ಅದು ರೆಸಿಪಿ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೇನೆ. ಸೊ ಅವನಿಗೆ ನಾನು ಎಗ್ ರೈಸ್ ಮಾಡಿಕೊಡ್ತಾ ಇದ್ದೆ. ಅವನು ಹಠ ಮಾಡ್ತಾಯಿದ್ದ ಎಗ್ ರೈಸ್ ಬೇಕಂತಂದು. ಸೊ ಅವನಿಗೆ ಏನಿಲ್ಲ, ಕ್ವಿಕ್ಕಾಗಿ ನಾನು ಎಗ್ ರೈಸ್ ಮಾಡಿಕೊಡ್ತೇನೆ. ಅದು ರೆಸಿಪಿ ಬೇಕಾದರೆ ನೀವು ಹೋಗಿ ನನ್ನದು ಎಗ್ ರೈಸ್ ವಿಡಿಯೋದಲ್ಲಿ ನೋಡ್ಬೋದು. ಅವನಿಗೆ ಸಿಂಪಲ್ಲಾಗಿ ಒಂದು ಎಗ್ ಹಾಕಿ ಮಾಡಿಕೊಡ್ತೇನೆ ನಾನು. ಸೊ ತುಂಬ ಖಾರ ಕೂಡ ಹಾಕೋದಿಲ್ಲ, ಸ್ವಲ್ಪ ಅದಲ್ಲಂದರೆ ತುಂಬ ಖಾರ ಹಾಕಿಬಿಟ್ರೆ ತಿನ್ನೋದಿಲ್ಲ, ಅವನು ಬೇಡ ಅಂತಂದು ಇರ್ತಾನೆ. ಸೊ ಫ್ರೆಂಡ್ಸ್, ಯಾವ ರೀತಿ ನಾನು ಕ್ವಿಕ್ಕಾಗಿ ಮಾಡ್ತೇನೆ ಅಂತ ನೀವು ನೋಡ್ಬೋದು. ಸೊ ಜಾಸ್ತಿ ನಾನು ಈ ವಿಡಿಯೋದ ತೋರಿಸೋದಿಲ್ಲ, ಯಾಕಂದರೆ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೇನೆ. ಸೊ ಇದು ಫಿನಿಷ್ ಮಾಡಿ ನಾನು ಅವನಿಗೆ ತಿನ್ನೋಕ್ಕೆ ಕೊಟ್ಟೆ. ಆಮೇಲೆ ನಾನು ಫ್ರಿಡ್ಜ್ ಕ್ಲೀನ್ ಮಾಡೋದಕ್ಕೆ ತೋರಿಸ್ತೇನೆ ಯಾವ ರೀತಿ ಮಾಡೋದು ಅಂತಂದೆ. ಸೊ ನಾನು ಈ ಡಬ್ಬಿಯಲ್ಲಿ ನೋಡಿ ಎಲ್ಲ ಮಸಾಲೆ ಕೂಡ ಸ್ಟೋರ್ ಮಾಡಿದ್ದೇನೆ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೆ. ಸೊ ಸ್ಟಿಲ್ ನಾನು ಮತ್ತೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ಫ್ರೆಂಡ್ಸ್ ನಾನು ಹೊರಗಡೆ ಇಟ್ಟರೆ ಇದು ತುಂಬ ಫಂಗಸ್ ಆಗ್ತದೆ. ಸೊ ಅಲ್ಲಿ ನಾನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತೇನೆ. ಮತ್ತು ಫ್ರೆಂಡ್ಸ್ ಏನಂದರೆ, ಈಗ ಫ್ರಿಡ್ಜ್ ಕ್ಲೀನ್ ಮಾಡೋದೇ ಒಂದು ದೊಡ್ಡ ತಲೆನೋವು ನನಗೆ, ಯಾಕಂದರೆ ಅದರಲ್ಲಿ ಎಷ್ಟು ಟೈಮ್ ಹಿಡಿತದಲ್ಲ ಫ್ರೆಂಡ್ಸ್. ಸೊ 1 hour ಬೇಕು ಫ್ರೆಂಡ್ಸ್. ಸೊ ನಾನು ಅಂದರೂ ಕ್ವಿಕ್ಕಾಗಿ ಫಾಸ್ಟಾಗಿ ನಿಮಗೆ ತೋರಿಸ್ತೇನೆ, ಶಾರ್ಟ್ಕಟ್, ಲಾಂಗ್ ವಿಡಿಯೋ ಮಾಡೋದಿಲ್ಲ. ಮತ್ತು ಫ್ರೆಂಡ್ಸ್, ನಾನು ಎಲ್ಲ ಕೂಡ ತೆಗ್ದು ಅದರಲ್ಲಿ ಏನಿದೆಯಲ್ಲ ನನ್ನದು ಕಾಳದು, ಆಮೇಲೆ ಕೆಲವೊಂದು ನಾನು ಫ್ರೂಟ್ಸ್ ಕೂಡ ಹೆಚ್ಚಿ ಕಟ್ ಮಾಡಿ ಇಟ್ಟಿದ್ದೆ. ಆಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಉಳಿದಿರೋದು ಸ್ವಲ್ಪ ಒಂದು ಕೆಟ್ಟೋಗಿದೆ, ಅದು ಕೂಡ ನಾನು ಬಿಸಾಕ್ತೇನೆ. ನಾನು ನೋಡೋಕೋದ್ರೆ ಹಂಗೆ ಕೆಡೋದಕ್ಕೆ ಬಿಡೋದಿಲ್ಲ, ಸ್ವಲ್ಪ ಇರ್ತದೆ. ಆಮೇಲೆ ನನ್ನ ಹತ್ರ ಇದು ಡ್ರೈ ಚಿಲ್ಲಿ ಕೂಡ ಇದೆ, ಅದು ಕೂಡ ನಾನು ಒಂದೇ ಇದರಲ್ಲಿ ಹಾಕ್ತೇನೆ. ಡಿಫ್ರೆಂಟ್ ಇದೆ, ಬ್ಯಾಡ್ಗಿ ಆಮೇಲೆ ಕಾಶ್ಮೀರಿ. ಸೊ ಅದೆಲ್ಲ ನಾನು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ, ಯಾಕಂದರೆ ಅದು ಬ್ಯಾಗ್ಸ್ ತುಂಬ ಆಗಿದೆ ಅಂತಂದೆ. ಸೊ ಫ್ರೆಂಡ್ಸ್, ಅದು ಕೂಡ ನಾನು ಮಿಕ್ಸ್ ಮಾಡಿ ಇಟ್ಟು ಆಮೇಲೆ ಫ್ರಿಡ್ಜಲ್ಲಿ ನಾನು ಕೆಲವೊಂದು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೇನೆ ನಾನು ಯಾವ ರೀತಿ ಕಂಟೈನರಲ್ಲಿ ಸ್ಟೋರ್ ಮಾಡಿರ್ತೇನೆ ಅಂತಂದೆ. ಸೊ ಇದು ಕೂಡ ಶಾಂಡ್ಗಿ ಇದೆ, ನೋಡ್ಬೋದು. ಇಲ್ಲೇ ನಾನು ಪಾತ್ರೋಡೋದು ಅಂದರೆ ನಾನು ಇರ್ತೇನೆ ಆ ಏರಿಯಾದಲ್ಲಿ ಎಕ್ಸಿಬಿಷನ್ ಇತ್ತಲ್ಲ ಫ್ರೆಂಡ್ಸ್. ಸೊ ಅಲ್ಲಿಂದ ನಾನು ತಂದಿದ್ದೆ, ಅದು ಆನಿಯನ್ದು ಅದೆಲ್ಲ ಪಾಪಡ ಸಿಗ್ತದಲ್ಲ, ಆ ರೀತಿ ಡಿಫ್ರೆಂಟ್ 100 ರೂಪೀಸ್ ಒಂದು ಪ್ಯಾಕೆಟ್ ಏನೋ ಸಿಕ್ಕಿತ್ತು ನನಗೆ. ಸೊ ನಾನು ನೋಡ್ಬೋದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಈಗ. ಸೊ ಇವನು ಕೂಡ ಬಂದಿದ್ದಾನೆ ನೋಡಿ, ಇದು ಕೇಸರಿದೆ. ಸೊ ನಾನು ಸ್ವೀಟ್ ಅದು ಮಾಡಿದ್ರೆ ಅದರಲ್ಲೇ ಹಾಕ್ತೇನೆ ಈ ಮ್ಯಾಗಿ ಡೆಕೋರೇಷನ್ ಮಾಡಿದ್ರೆ. ಸೊ ಈಗ ನನ್ನ ಫ್ರಿಡ್ಜ್ ಕಂಪ್ಲೀಟಾಗಿ ಕೆಳಗಿನ ಫ್ರಿಡ್ಜ್ ಕ್ಲೀನಾಗಿದೆ. ಸೊ ಮ್ಯಾಗಿನ ಫ್ರಿಡ್ಜ್ ಕೂಡ ಮಾಡಬೇಕು, ಅದು ನಾನು ಕ್ವಿಕ್ಕಾಗಿ ಮಾಡಿ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಯಾವ ರೀತಿ ಇಡ್ತೇನೆ ಅಂದರೆ ಲೈಕ್ ವೀಕ್ಲಿ ನಾನು ಇದು ಮಾಡಲೇಬೇಕು, ಇಲ್ಲಾಂದರೆ ಅದು ಫ್ರಿಡ್ಜ್ ಫುಲ್ ಮೆಶಪ್ ಆಗಿರ್ತದೆ. ಬಿಟ್ಬಿಟ್ರೆ ಅಂದರೆ ತುಂಬ ಗಲೀಜಾಗ್ತದೆ. ಸೊ ವೀಕ್ಲಿ ನೀವು ಕ್ಲೀನ್ ಮಾಡ್ತಾ ಬರ್ರಿ, ಲೈಕ್ ನಿಮಗೆ ಟೈಮ್ ಸಿಕ್ಕರೆ, ಇಲ್ಲಾಂದರೆ 15 days ಒನ್ಸ್ ಮಾಡಿ, ನಮಗೆ ನೋಡೋದಕ್ಕೂ ಕೂಡ ಚಲೋ ಅನಿಸ್ತದಲ್ಲ. ಸೊ ನಾನು ಈ ರೀತಿ ಫ್ರಿಡ್ಜ್ ಕ್ಲೀನ್ ಮಾಡಿದ್ದೇನೆ. ಸೊ ನೀವು ಕೂಡ ಯಾವ ರೀತಿ ಮಾಡ್ತೀರಿ ಅಂತ ನೀವು ಇನ್ಫಾರ್ಮೇಷನ್ ಕೊಡಿ. ಆಮೇಲೆ ನಾನು ಏನಾದ್ರು ಚೇಂಜ್ ಮಾಡಬೇಕಾದ್ರೆ ಅದು ಕೂಡ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತು ಫ್ರೆಂಡ್ಸ್, ನಿಮಗೆ ನಂದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈಗ ನನ್ನ ಫ್ರಿಡ್ಜ್ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಸೊ ಮತ್ತೆ ಸಿಗ್ತಾನೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.